ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಏನು ಕವರ್ ಮಾಡ್ತಾ ಇದ್ದೀನಿ ಅಂದರೆ ಗೋಲ್ಡ್ ಚೈನ್ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ವಿತ್ ಬೀಡ್ಸ್. ಅಂದರೆ ಬೀಡ್ಸ್ ಇರುವಂತಹ ಚಿನ್ನದ ಸರಗಳದ್ದು ಪ್ಯಾಟರ್ನ್ನ ನಾನು ತೋರಿಸ್ತಾ ಇದ್ದೀನಿ. ಪ್ರತಿಯೊಂದ್ರದ್ದು ವೇಟ್ ಹೇಳೋದ್ರಿಂದ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮತ್ತು ಇದೇ ವ್ಲಾಗ್ನಲ್ಲಿ ನಾನು ಲಾಸ್ಟ್ ಪಾರ್ಟ್ 1 ಸೆಲ್ಫ್ ಲವ್ದು ಹೇಳಿದ್ನಲ್ಲ, ಸೊ ಅದರದ್ದು ಕಂಟಿನ್ಯೂಯೇಷನ್ ಪಾರ್ಟ್ ಈ ವ್ಲಾಗ್ನಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಒಂದೊಂದೇ ಗೋಲ್ಡ್ ಬೀಡ್ ಸರಗಳದ್ದು ಹೇಳ್ಕೊಂಬರ್ತೀನಿ, ಅಂದರೆ ತೋರಿಸ್ತೀನಿ. ಫಸ್ಟು ಜಸ್ಟ್ ನಾನು ವೇರ್ ಮಾಡಿ ಅಂದರೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸ್ಬೋದು ಅಂತ. ಇದಾದಮೇಲೆ ನಾನು ಪ್ರತಿಯೊಂದ್ರದ್ದು ವೇಟ್ ಸಮೇತ ಹೇಳ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ ಕೋರಲ್ ಮತ್ತು ಪರ್ಲಲ್ಲಿ ಬಂದಿರುವಂತಹ ಬೀಡ್ ಸರಗಳು. ಸೊ ಈ ಸರಗಳೆಲ್ಲ ಎಷ್ಟು ಬರುತ್ತೆ ಅಂದರೆ ಒಂದು 3.25 ಗ್ರಾಮಿಂದ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ ಒಂದು 37 ಗ್ರಾಮ್ಸ್ವರೆಗೂ ಬರುವಂತಹ ಬ್ಯೂಟಿಫುಲ್ ಗೋಲ್ಡ್ ಬೀಡೆಡ್ ಜ್ಯುವೆಲ್ರಿ. ಓಕೆನಾ? ಸೊ ಇವಾಗ ನೀವು ನೋಡ್ತಾ ಇರೋದು ನೋಡಿ, ಇದೊಂದು ಸ್ವಲ್ಪ ಹೆವಿ ವೇಟಲ್ಲಿದೆ, ಪೆಂಡೆಂಟೇ ತುಂಬ ತೂಕ ಬರುತ್ತೆ. ಮತ್ತು ಇದು ಕೋರಲ್ದು. ಸೊ ಪ್ರತಿಯೊಂದ್ರದ್ದು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಫಸ್ಟ್ ಹಾಗೆ ಜಸ್ಟ್ ನೋಡ್ಕೊಂಬನ್ನಿ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್ 9050 ರುಪೀಸ್ವರೆಗೂ ರೀಚ್ ಆಗಿದೆ. ಸೊ KDM ಗೋಲ್ಡ್ ಬೇಕು ಅಂದರೆ ಇದಕ್ಕಿಂತ 500 ಮತ್ತು 800 ರುಪೀಸ್ವರೆಗೂ ಕಮ್ಮಿ ಆಗುತ್ತೆ ನಿಮಗೆ. ಮತ್ತು ಇದು ನೋಡಿ ಒಂಥರ ರಾಜಸ್ಥಾನಿ ಮಾಡಲಲ್ಲಿದೆ, ತುಂಬಾ ಚೆನ್ನಾಗಿದೆ. ಅದರದ್ದು ಆ ಬೀಡ್ಸೂ ಅಷ್ಟೇ ಒಂಥರ ಲೈಟ್ ಪಿಂಕ್ ಶೇಡಲ್ಲಿ ಬಂದಿದೆ, ತುಂಬ ನೋಡೋಕ್ಕೆ ಲುಕ್ ಇದೆ ಅದು. ಮತ್ತು ಇದೂ ಅಷ್ಟೇ ಮಧ್ಯದಲ್ಲಿ ಗದೆ ಥರ, ಹನುಮಾನ್ದು ಗದೆ ಬರುತ್ತಲ್ಲ ಆ ಥರ ಮಧ್ಯದಲ್ಲಿ ಒಂದು ಪೆಂಡೆಂಟ್ ಥರ ಕೊಡಲಾಗಿದೆ ಇದನ್ನು. ಆಮೇಲೆ ಇದೆಲ್ಲ ನೋಡಿ ಸಿಂಪಲ್ಲಾಗಿ ಬೇಕು ಅಂದರೆ ಇದೆಲ್ಲ ಒಂದು 8 ಗ್ರಾಮ್ಸು 10 ಗ್ರಾಮ್ಸಲ್ಲಿ ಸಿಗುತ್ತೆ. ಇದೆಲ್ಲ ಮಕ್ಳಿಗೂ ವೇರ್ ಮಾಡ್ಬೋದು, ನಾವೂ ಯೂಸ್ ಮಾಡ್ಬೋದು. ಹೊರಗಡೆ ಏನಾರು ಫಂಕ್ಷನ್ಸ್ ಇದ್ದಾಗ ವೇರ್ ಮಾಡ್ಬೋದು. ಎಲ್ಲರೂ ಯೂಸ್ ಮಾಡ್ಬೋದು. ಯಾವುದೇ ಎನಿ ಏಜ್ ಲಿಮಿಟ್ ಆ ಥರ ಏನೂ ಇಲ್ಲ. ಎಲ್ಲರಿಗೂ ಚೆನ್ನಾಗಿ ಕಾಣಿಸುವಂತಹ ಬ್ಯೂಟಿಫುಲ್ ಸರ. ಮತ್ತು ಈ ಒಂದು ಸರ ನೋಡಿ ಜಸ್ಟ್ 3.25 ಗ್ರಾಮ್ನಲ್ಲಿ ಬರುವಂತಹ ಬ್ಯೂಟಿಫುಲ್ ಸರ. ಹಿಂದೆ ನೋಡಿ ಅಪ್ಪು ಸರ್ದು ಫೋಟೋನೂ ಇದೆ, ನಮ್ಮ ಫೇವ್ರೇಟ್ ಪುನೀತ್ ರಾಜ್ಕುಮಾರ್ ಸರ್ದು. ಸೊ ನೋಡಿ ಆ ಥರ. ಇವಾಗ ಬನ್ನಿ ಎಲ್ಲ ಹೇಳ್ಕೊಂಬರ್ತೀನಿ. ಪ್ರತಿಯೊಂದ್ರದ್ದು ಪ್ರೈಸ್ ಸಮೇತ ನಾನು ಅಂದರೆ ವೇಟ್ ಸಮೇತ ಹೇಳ್ತೀನಿ. ಪ್ರೈಸ್ ಎಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಒಂದು 10 ಗ್ರಾಮ್ ನೀವು ತೊಗೋಬೇಕು ಅಂದರೆ ಆಲ್ಮೋಸ್ಟ್ ನಿಮಗೆ ಎಷ್ಟಾಗುತ್ತೆ ಅಂದರೆ ಒಂದು 11 ಅಂದರೆ 1,11,000 ಆ ಥರ. 10,000 10 ಗ್ರಾಮ್ ಬೇಕು ಅಂದರೆ 1 ಲಕ್ಷ ಅಲ್ವಾ? ಸೊ ಅದರ 1 ಗ್ರಾಮ್ ಎಕ್ಸ್ಟ್ರಾ ಮಾಡ್ಕೊಂಬಿಡಿ, ಆ ಥರ ಲೆಕ್ಕ ಬರುತ್ತೆ ಇದೆಲ್ಲ. ಸೊ 1,11,000 ಆ ಥರ ಅಂದ್ಕೊಳ್ಳಿ. ಸೊ ಇದು ನೋಡಿ ನಾನು ಆವಾಗಲೇ ತೋರಿಸಿದ್ನಲ್ಲ, ತುಂಬಾ ಚೆನ್ನಾಗಿರುವ ಬೀಡ್ಸ್ ಸರ ಇದು. ಸೊ ನೋಡಿ ಇದರಲ್ಲಿ ಕೋರಲ್ ಇದೆ ಮತ್ತು ಗೋಲ್ಡ್ ಬೀಡ್ಸ್ನ ಆ್ಯಡ್ ಮಾಡಲಾಗಿದೆ. ಮತ್ತು ಇದು ಹವಳದು ತುಂಬಾ ಚೆನ್ನಾಗಿರುವಂತಹ ಒಂದು ಸರ. ಇದು ಜಸ್ಟ್ ನಿಮಗೆ ಒಂದು 10 ಗ್ರಾಮಲ್ಲಿ ಬರುತ್ತೆ ಫ್ರೆಂಡ್ಸ್, ಜಸ್ಟ್ 10 ಗ್ರಾಮ್ಸ್ನಲ್ಲಿದೆ. ತುಂಬಾ ನೋಡೋಕ್ಕೆ ಲುಕ್ ಇದೆ ಇದು. ಮತ್ತು ಈ ಒಂದು ಸರ ನೋಡಿ 36 ಗ್ರಾಮ್ಸಲ್ಲಿ ಬರುತ್ತೆ. ಆ್ಯಕ್ಚುಲಿ ಅದು ನಿಜವಾದ ವೇಟ್, ಅದು ತೂಕ ಜಾಸ್ತಿ ಬರುತ್ತೆ. 43 ಗ್ರಾಮ್ಸು ಏನೋ ಬಂದಿದೆ ಇದರಲ್ಲಿ. ಸೊ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. 43 ಗ್ರಾಮ್ಸ್, 43.5 ಗ್ರಾಮ್ ಥರ ಬರುತ್ತೆ. ಬಟ್ ಆಫ್ಟರ್ ನಿಮಗೆ ಅದು ಬೀಡ್ಸ್ ಎಲ್ಲ ಲೆಸ್ ಆಗಿ ಒಂದು 36.5 ಅಂದರೆ 37 ಗ್ರಾಮ್ಸ್ವರೆಗೂ ಬರುವಂತಹ ಬ್ಯೂಟಿಫುಲ್ ಸರ. ಕೆಲವರೆಲ್ಲ ನೀವು ಇಷ್ಟಪಡ್ತೀರಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಮಗೆ ಬೇಕಾಗುತ್ತೆ ಅಂತ. ಸೊ ನಿಮ್ಗೆ ಇಷ್ಟ ಆದರೆ ಇವ್ರ ಶಾಪಿಗೆ ಬಂದು ವಿಸಿಟ್ ಮಾಡ್ಬೋದು. ತುಂಬ ಇದೆ ವೆರೈಟೀಸ್ ಇವ್ರ ಶಾಪಲ್ಲಿ. ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಇಷ್ಟ ಆದರೆ ಬೇಕಾದ್ರೆ ಸ್ಕ್ರೀನ್ಶಾಟು ತೊಗೋಬೋದು ನೀವು. ಸೊ ಅದೇ ಥರ ಬೇಕಾದ್ರೆ ನಿಮ್ಗೆ ಗೊತ್ತಿರೋ ಆಚಾರ್ಯ ಹತ್ರನೂ ಮಾಡಿಸ್ಕೊಳ್ಳಿ. ಮತ್ತು ಈ ಒಂದು ಸರ ನೋಡಿ ಕೋರಲ್ದು 33 ಗ್ರಾಮ್ಸ್ ಅಂತ ಹೇಳಿದ್ನಲ್ಲ, ಸೊ ಹತ್ರದಿಂದ ತೋರಿಸ್ತೀನಿ ನೋಡಿ ಹಾಗೇ. ಸೊ ಇದರಲ್ಲಿ ಏನು ಗೊತ್ತಾ ನೋಡಿ, ಒಂಥರ ಚೆನ್ನಾಗಿರುವಂತಹ ಬೀಡ್ಸ್ನ ಯೂಸ್ ಮಾಡಲಾಗಿದೆ ಇದರಲ್ಲಿ. ಕೋರಲ್ಲು ಮತ್ತು ಇದೆಲ್ಲ ತುಂಬ ಪ್ರೆಷಿಯಸ್ ಕೋರಲ್ನೇ ಯೂಸ್ ಮಾಡಿದ್ದಾರೆ, ಚಿನ್ನದ್ದು ಅಲ್ವಾ? ಸೊ ಚಿನ್ನದಲ್ಲಿ ಯೂಸ್ ಮಾಡೋದು ಕೆಲವೆಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಕೋರಲ್ಸ್ದು ಇರುತ್ತಲ್ವ, ಸೊ ಆ ಥರ ಚೆನ್ನಾಗಿರೋದು ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಸರ ನೋಡಿ ಫ್ರೆಂಡ್ಸ್ 25 ಗ್ರಾಮ್ಸ್ನಲ್ಲಿ ಬರುತ್ತೆ. ಇದು ಆಫ್ಟರ್ ನಿಮಗೆ ಇದು ಬೀಡ್ಸ್ ಎಲ್ಲ ಲೆಸ್ ಆಗಿ 22 ಗ್ರಾಮಲ್ಲಿ ಬರುತ್ತೆ, 22 ಗ್ರಾಮ್ಸ್ ಆಗುತ್ತೆ. ವಿತ್ ಪೆಂಡೆಂಟೇ ನಾನು ಹೇಳ್ತಾ ಇರೋದು. ವಿತ್ ಪೆಂಡೆಂಟು 22 ಗ್ರಾಮ್ಗೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡೋಕ್ಕೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ 20 ಗ್ರಾಮ್ಸಲ್ಲಿ ನೀವೊಂದು ಚೈನ್ ಥರ ತೊಗೊಂಡು ಅಥವಾ ನೆಕ್ಲೆಸ್ ತೊಗೊಂಡಿರ್ತೀರಲ್ಲ, ಅದ್ರ ಬದಲು ಈ ಥರ ಒಂದು ಬೀಡ್ಸ್ ಸರ ನೋಡಿ 3 ಲೇಯರ್ ಥರ ಬಂದಿದೆ ಚೈನ್ ಡಿಸೈನ್ ನೋಡಿ ನೀವು.
ಸೊ ಎಲ್ಲ 916 ಗೋಲ್ಡ್ದೇ ನಾನು ತೋರಿಸ್ತಾ ಇರೋದು. ಸೊ ನೋಡಿ 25.5 ಗ್ರಾಮ್ಸಲ್ಲಿ ಒಂದು 3.5 ಗ್ರಾಮ್ಸ್ ಲೆಸ್ ಆಗುತ್ತೆ ನಿಮಗೆ. ಸೊ ಅದು ಎಷ್ಟು ಬರುತ್ತೆ ಅಂದರೆ ಒಂದು 22 ಗ್ರಾಮ್ಸ್ನಲ್ಲಿ ಬರುತ್ತೆ. ಸೊ ಇದೇ ವಿಡಿಯೋದಲ್ಲಿ ನಾನು ಸೆಲ್ಫ್ ಲವ್ದು ಪಾರ್ಟ್ 1 ಹೇಳಿದ್ನಲ್ಲ, ಪಾರ್ಟ್ 2ನ ತೋರಿಸ್ತಾ ಇದ್ದೀನಿ, ಅಂದರೆ ಡೀಟೇಲಾಗಿ ವಿವರಣೆ ಕೊಡ್ತಾ ಇದ್ದೀನಿ. ಸೊ ಅದನ್ನು ವಾಚ್ ಮಾಡಿಕೊಂಡು ಬನ್ನಿ ಅಂತ ಕೇಳ್ಕೊತೀನಿ. ಸೊ ಈ ಒಂದು ಸರ ನೋಡಿ ಫ್ರೆಂಡ್ಸ್, ಇದು ಗೋಲ್ಡ್ ಚೈನ್ ಮಧ್ಯದಲ್ಲಿ ನಾನು ಹೇಳಿದ್ನಲ್ಲ ಗದೆ ಥರ ಅಂತ, ತುಂಬಾ ಚೆನ್ನಾಗಿದೆ. ಒಂಥರ ಇಲ್ಲ ಏನು ಗೊತ್ತಾ, ಇವಾಗ ಕೋರಲ್ ಮತ್ತು ಪರ್ಲೇ ಜಾಸ್ತಿ ಇದು ಯೂಸ್ ಮಾಡುವಂಥದ್ದು. ಸೊ ಇದೊಂದು 15 ಗ್ರಾಮ್ ಬರುತ್ತೆ. ಆ ಬೀಡ್ಸ್ ಎಲ್ಲ ಲೆಸ್ ಆಗಿ ನಿಮಗೆ ಒಂದು 11 ಗ್ರಾಮ್ಸ್ಗೆ ಸಿಕ್ಬಿಡುತ್ತೆ ವಿತ್ ಪೆಂಡೆಂಟ್ ನಾನು ಹೇಳ್ತಾ ಇರೋದು. ಸೊ 11 ಗ್ರಾಮ್ಸ್ಗೆ ಎಷ್ಟು ಚೆನ್ನಾಗಿರೋ ಇದು ಬಂದಿದೆ ಅಲ್ವಾ. ಸೊ ಇದು ನೋಡಿ 16.5 ಗ್ರಾಮ್ನಲ್ಲಿರುವಂಥದ್ದು. ಇದು ಅಷ್ಟೇ ಬೀಡ್ಸ್ ಎಲ್ಲ ಲೆಸ್ ಆಗಿ ನಿಮ್ಗೊಂದು 10 ಗ್ರಾಮ್ ಆ ಥರ ಏನೋ ಬರುತ್ತೆ. ಸೊ ಆ ಮಣಿನೂ ಅಷ್ಟೇ ನೋಡಿ, ಬೀಡ್ಸ್ ಯೂಸ್ ಮಾಡಿರೋದು ತುಂಬಾ ಚೆನ್ನಾಗಿ ಕಾಣಿಸುವಂತಹ ಬೀಡ್ಸ್ ಇದೆ. ಸೊ 12 ಗ್ರಾಮ್ಸು ಏನೋ ಬರುತ್ತೆ ಇದು, ಬಿಕಾಸ್ ಆ ಮಣಿಗೇ ನಿಮಗೆ 1 ಗ್ರಾಮ್ವರೆಗೂ ಬರುತ್ತೆ. ಅದು ತುಂಬ ದಪ್ಪ ಇದೆ ಅಲ್ವಾ. ಸೊ ಅದಕ್ಕೆ 1 ಗ್ರಾಮು 1.5 ಗ್ರಾಮ್ ಅದರಲ್ಲೇ ಬಂದುಬಿಡುತ್ತೆ. ಸೊ ಇದು ನೋಡಿ 10 ಗ್ರಾಮ್ಸ್ನಲ್ಲಿರುವಂತಹ ಸರ ತುಂಬಾ ಚೆನ್ನಾಗಿದೆ ಅಲ್ವಾ. ಬೀಡ್ಸ್ ಎಲ್ಲ ಲೆಸ್ ಆಗಿ ನಾನು ಹೇಳ್ತಾ ಇರೋದು. ಬೀಡ್ಸ್ ಎಲ್ಲ ಸೇರಿಸಿದ್ರೆ ಒಂದು 12 ಗ್ರಾಮು 13 ಗ್ರಾಮ್ ಆ ಥರ ಇರುತ್ತೆ. ಅದೆಲ್ಲ ಲೆಸ್ ಆದರೆ ನಿಮ್ಗೊಂದು ಅಪ್ ಟು ನಿಮಗೆ ಒಂದು 10 ಗ್ರಾಮ್ಸ್ವರೆಗೂ ಬರುತ್ತೆ. ಸೊ ಇದರಲ್ಲಿ ನೋಡಿ ಗ್ರೀನ್ ಕಲರು, ಪರ್ಲ್ ಮತ್ತು ಮರೂನ್ ಕಲರ್ ಯೂಸ್ ಮಾಡಿರೋದ್ರಿಂದ ಎಲ್ಲ ಥರ ಸ್ಯಾರಿಗಾಗಲಿ ಮತ್ತು ಡ್ರೆಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ನಾನು ಇದನ್ನೇ ಹೇಳಿದೆ ಆವಾಗಲೇ ತೋರಿಸಿದ್ನಲ್ಲ 3.25 ಗ್ರಾಮು ಅಂತ. ಸೊ ಆ ಥರ ಇದು ಟೋಟಲ್ ವೇಟ್ ಅಷ್ಟು, ಅಂದರೆ ಬೀಡ್ಸ್ದೇ ತೂಕ ಬರುತ್ತೆ ಅದು. ಸೊ ಇದು ಬರೀ ಮಧ್ಯ ಪೆಂಡೆಂಟ್ ಲೆಕ್ಕ ತೊಗೊಂಡ್ರೆ 3.25 ಗ್ರಾಮಲ್ಲಿ ಬರುವಂತಹ ಒಂದು ಬೀಡ್ಸ್ ಸರ. ಅದರಲ್ಲಿ ಯೂಸ್ ಮಾಡಿರೋದು ಅಷ್ಟೇ, ಆ ಬೀಡ್ಸ್ ಎಲ್ಲ ತುಂಬ ಪ್ರೆಷಿಯಸ್ ಬೀಡ್ಸೇ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಲುಕ್ ಇರುತ್ತೆ, ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆಲ್ಲ ಯೂಸ್ ಮಾಡ್ಬೋದು ನೀವು. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೂ ಹಾಕಿಸ್ಬೋದು, ಇಲ್ಲ ನೀವೂ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲಾರ ಹೋಗ್ಬೇಕಾದ್ರೆ ಸಡನ್ನಾಗಿ ಏನಾರ ಸರ ಹಾಕೋಬೇಕು ಅಂದರೆ ಈ ಥರ ಮಾಡಿ. ಸೊ ಇವಾಗ ಬನ್ನಿ ಸೆಲ್ಫ್ ಲವ್ ಪಾರ್ಟ್ 2 ಬಗ್ಗೆ ವಿವರಣೆ ಕೊಡ್ತೀನಿ. ಸೊ ಹಾಗೆ ನೋಡ್ಕೊಂಬನ್ನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಪಾರ್ಟ್ 2ದು ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಹೇಗೆ ಮಾಡೋದು ಅಂತ. ಸೊ ಅದು ವಾಟರ್ ಮ್ಯಾನಿಫೆಸ್ಟೇಷನ್ ಥರನೇ ಬರುತ್ತೆ. ಅಂದರೆ ನೀರಿನ ಒಂದು ಗ್ಲಾಸಲ್ಲಿ ನೀರು ಫಿಲ್ ಮಾಡಿ ನಾವು ಅಫರ್ಮೇಷನ್ನ ಇದರಲ್ಲಿ ಹೇಳ್ಕೋಬೇಕಾಗುತ್ತೆ. ಅದು ಹೇಗೆ ಮಾಡೋದು ಅಂತ ನಾನು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಸೊ ಇದೇನು ಅಂದರೆ ರೆಮಿಡಿ ಫಾರ್ ಹ್ಯಾಪಿ ಲೈಫ್ ಅಂತ, ಓಕೆನಾ. ಸೆಲ್ಫ್ ಲವಲ್ಲಿ ಇದು ಬರುತ್ತೆ. ಇದನ್ನು ಯಾವ ಟೈಮಲ್ಲಿ ಬೇಕಾದರೂ ನೀವು ಹೇಳ್ಕೊಬೋದಾಗುತ್ತೆ. ಮಾರ್ನಿಂಗ್ ಟೈಮ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ನೀವು ಒಂದು ಗ್ಲಾಸ್ನಲ್ಲಿ ನೋಡಿ ಈ ಥರ ನೀರನ್ನ ಫಿಲ್ ಮಾಡಿ, ಆಲ್ರೆಡಿ ನಾನು ತೋರಿಸಿದ್ದೀನಲ್ಲ ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡಬೇಕಾಗುತ್ತೆ. ಬಟ್ ಏನು ಅಂದರೆ ನೀವು ಗಾಜಿನ ಲೋಟನೇ ತೊಗೋಬೇಕು. ಯಾವುದೇ ಒಂದು ಸ್ಟೀಲ್ ಗ್ಲಾಸ್ ಆಗಲಿ ಪ್ಲಾಸ್ಟಿಕ್ ಗ್ಲಾಸ್ ಆಗಲಿ ಇದರಲ್ಲಿ ಯೂಸ್ ಮಾಡೋಂಗಿರಲ್ಲ. ಓನ್ಲಿ ಗ್ಲಾಸ್ದು ಮಾತ್ರ ಯೂಸ್ ಮಾಡಬೇಕು. ಸೊ ಏನು ಮಾಡಬೇಕು ಅಂದರೆ, ಒಂದು ಚೀಟಿನಲ್ಲಿ ಇದನ್ನು ಬರ್ಕೊಂಬಿಡಿಬೇಕಾರೆ. ಸೊ ಇದು ಅಫರ್ಮೇಷನ್ನ ನೀವು 2 ಹೇಳ್ಕೊಬೇಕಾಗುತ್ತೆ. ಇದರಲ್ಲಿ 2 ಅಲ್ಲ 3 ಹೇಳ್ಕೊಬೇಕಾಗುತ್ತೆ. ಸೊ ಫಸ್ಟ್ ಒನ್ ಏನು ಅಂದರೆ, ನನ್ನ ಬಾಡಿನ ನಾನು ಹ್ಯಾಪಿಯಾಗಿ ಕಾಮಾಗಿ ಇಟ್ಟುಕೊಂಡಿದ್ದೀನಿ ಅಂತ ನೋಡಿ. ಇದರಲ್ಲೂ ಇಟ್ಟುಕೊಂಡಿದ್ದೀನಿ ಪ್ರೆಸೆಂಟ್ ಟೆನ್ಸಲ್ಲೇ ನೀವು ಮಾತಾಡಬೇಕು. ಸೊ ಆವಾಗಲೇ ಅದು ನಿಮ್ಗೆ ಆಗ್ತಾ ಹೋಗುತ್ತೆ. ಸೊ ನನ್ನ ಬಾಡಿನ ನಾನು ಹ್ಯಾಪಿಯಾಗಿ ಕಾಮ್ ಅಂದರೆ ಶಾಂತವಾಗಿ ಇಟ್ಟುಕೊಂಡಿದ್ದೀನಿ ಅಂತ 21 ಟೈಮ್ಸ್ ಹೇಳ್ಕೊಬೇಕಾಗುತ್ತೆ. ಆಮೇಲೆ ಸೆಕೆಂಡ್ ಅಫರ್ಮೇಷನ್ ಏನು ಅಂದರೆ, ನಾನು ತುಂಬಾ ಆ್ಯಕ್ಟಿವ್ ಆಗಿ ಚೂಟಿಯಾಗಿ ಇದ್ದೀನಿ ಅಂತ. ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ದೀನಿ ನಾನು ಅಂತ, ತುಂಬ ಚೂಟಿಯಾಗಿ ಕೆಲಸ ಇದ್ದೀನಿ ಅಂತಲೇ ಬರೀಬೇಕು. ಪ್ರೆಸೆಂಟ್ ಟೆನ್ಸಲ್ಲೇ ಇರುತ್ತೀನಿ ಆ ಥರ ಎಲ್ಲ ಬರೆಯೋಕ್ಕೆ ಹೋಗಬಾರ್ದು. ಫ್ಯೂಚರ್ ಟೆನ್ಸಲ್ಲಾಗಲಿ ಪಾಸ್ಟ್ ಟೆನ್ಸಲ್ಲಾಗಲಿ ಬರೀಬಾರ್ದು, ಪ್ರೆಸೆಂಟ್ ಟೆನ್ಸಲ್ಲೇ ನೀವು ಬರೀಬೇಕು. ಸೊ ಥರ್ಡ್ ಒನ್ ಏನು ಅಂದರೆ, ಆಮೇಲೆ ಯಾವುದು ನೀವು ಬರಿತಾ ಇರ್ತೀರಲ್ಲ ಎಲ್ಲನೂ ನೀವು 21 ಟೈಮ್ಸೇ ಹೇಳ್ಕೊಬೇಕಾಗುತ್ತೆ. ಥರ್ಡ್ ಒನ್ ಏನು ಅಂದರೆ, ನಾನು ತುಂಬಾ ಸುಂದರವಾಗಿ ಸಂತೋಷವಾಗಿ ಸಮೃದ್ಧಿಯಾಗಿ ಇದ್ದೀನಿ. ಇದು ನಾನು ಫಸ್ಟ್ ಇದರಲ್ಲಿ ಪಾರ್ಟಲ್ಲಿ ಹೇಳಿದ್ನಲ್ಲ. ಸೊ ಆ ಥರ ಬನ್ನಿ ಹೇಳ್ಕೊಂಡು ಹೋಗ್ತೀನಿ. ಸೊ ಏನು ಮಾಡಬೇಕು ಅಂದರೆ, ನೀವೊಂದು ಗಾಜಿಂದು ಲೋಟ ತೊಗೋಬೇಕಾಗುತ್ತೆ. ಗ್ಲಾಸ್ದು ಲೋಟನ ತೊಗೊಂಡು 3/4 ಭಾಗದಷ್ಟು ಅದರಲ್ಲಿ ನೀರನ್ನ ಫಿಲ್ ಮಾಡಬೇಕು. ಸೊ ನೀರನ್ನ ಫಿಲ್ ಮಾಡಿ ಅದರಲ್ಲಿ ಏನು ಒಂದು 3 ಅಫರ್ಮೇಷನ್ ನೀವು ಕೊಡಬೇಕಾಗುತ್ತೆ. ಬೆಟರ್ ಅಂದರೆ ನೀವೊಂದು ಚೀಟಿನಲ್ಲಿ ಬರ್ಕೊಂಬಿಡಿ, 3 ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು, ಬಿಕಾಸ್ ಡೈಲಿ ಮಾಡೋದಿರುತ್ತಲ್ವ. ಸೊ ಇದೆಲ್ಲ ಏನು ಅಂದರೆ ಒಂದು 21 ಡೇಸ್ ಮಾಡಬೇಕಾಗುತ್ತೆ, ಇಲ್ಲ 48 ಡೇಸ್ ಆ ಥರ ಮಾಡಿದ್ರೇ ನಿಮ್ಗೆ ಇದಾಗೋದು. ತುಂಬ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗಬೇಕು ಅಂದರೆ 108 ಡೇಸ್ ಆ ಥರ ಮಾಡ್ಕೊಂಡು ಇದು ಮಾಡಿದ್ರೆ ಆವಾಗ ನಿಮ್ಮದು ಸೆಲ್ಸ್ ಎಲ್ಲ ತುಂಬ ಆ್ಯಕ್ಟಿವ್ ಆಗುತ್ತೆ, ಬಾಡಿಲಿರೋ ಸೆಲ್ಸ್ ಎಲ್ಲ. ಸೊ ಫಸ್ಟ್ ಏನು ಮಾಡಿ ಅಂದರೆ, ಒಂದು ಗ್ಲಾಸಲ್ಲಿ ನೀರನ್ನ ಫಿಲ್ ಮಾಡಿಬಿಡಿ. ಫಿಲ್ ಮಾಡಿ ಫಸ್ಟ್ನೇ ಅಫರ್ಮೇಷನ್ ಏನು ಹೇಳಬೇಕು,
ಸೊ ಫಸ್ಟ್ನೇ ಅಫರ್ಮೇಷನಲ್ಲಿ ಏನು ಹೇಳಬೇಕು ಅಂದರೆ, ನನ್ನ ಬಾಡಿನ ನಾನು ಕಾಮಾಗಿ ಇದು ಹ್ಯಾಪಿಯಾಗಿ ಇಟ್ಕೊಂಡಿದ್ದೀನಿ ಅಂತ. ಅಂದರೆ ನನ್ನ ಬಾಡಿನ ನಾನು ಸಂತೋಷವಾಗಿ ಹ್ಯಾಪಿಯಾಗಿ ಕಾಮಾಗಿ ಅಂದರೆ ಶಾಂತವಾಗಿ ಇಟ್ಕೊಂಡಿದ್ದೀನಿ ಅಂತ. ಸೊ ಪ್ರೆಸೆಂಟ್ ಟೆನ್ಸಲ್ಲೇ ಮಾತಾಡಬೇಕು, ಇಟ್ಕೊಂಡಿದ್ದೀನಿ ಅಂತ ಆ ಥರ ಬರಬೇಕು. ಸೊ 21 ಟೈಮ್ಸ್ ಇದು ಹೇಳ್ಕೊಳ್ಳಿ. ಫಸ್ಟು ಹೇಳ್ಕೊಂಡು ಲಾಸ್ಟಲ್ಲಿ ನೀರು ಕುಡಿಬೇಕಾಗುತ್ತೆ. ಸೊ ಫಸ್ಟ್ ಅದನ್ನು ಹೇಳ್ಕೊಡಿ. ಸೊ ಸೆಕೆಂಡ್ನೇದೇನು ಅಂದರೆ, ನಾನು ತುಂಬ ಚೂಟಿಯಾಗಿ ಇದ್ದೀನಿ ಅಂತ. ಚೂಟಿ ಅಂದರೆ ಏನು ಹೇಳೋ, ಆ್ಯಕ್ಟಿವ್ ಆಗಿದ್ದೀವಿ ಅಂತ. ಸೊ ಯಾವಾಗಲೂ ಅಷ್ಟೇ, ನಾವು ಆ್ಯಕ್ಟಿವ್ ಆಗಿದ್ದಾಗ ಮಾತ್ರ ನಾವು ಯಾವುದೇ ಒಂದು ಪ್ರತಿಯೊಂದು ಮನೆ ಕೆಲಸ ಆಗಲಿ, ಹೊರಗಡೆ ಹೋಗಿ ನೀವು ಜಾಬ್ ಮಾಡ್ತಾ ಇದ್ರೂ ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ಅದು ಸಾಧ್ಯ ಅಲ್ವಾ. ಸೊ ಅದಕ್ಕೋಸ್ಕರ ಸೆಕೆಂಡ್ನೇ ಅಫರ್ಮೇಷನಲ್ಲಿ ನೀವೇನು ಹೇಳ್ಕೋಬೇಕು ಅಂದರೆ, ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಅಂತ. ಸೊ ಚೂಟಿಯಾಗಿದ್ದೀನಿ ಅಂತ ಸೆಕೆಂಡ್ನೇ ಅಫರ್ಮೇಷನಲ್ಲಿ ಬರುತ್ತೆ. ಸೊ ಥರ್ಡ್ ಒನ್ ಹೇಳ್ತೀನಿ ಬನ್ನಿ. ಸೊ ಥರ್ಡ್ ಒನ್ ಏನು ಅಂದರೆ, ನಾನು ಆಲ್ರೆಡಿ ನಿಮಗೆ ಪಾರ್ಟ್ 1ನಲ್ಲಿ ಹೇಳಿರೋದ್ರಿಂದ, ಸೊ ಫಸ್ಟ್ನೇದು ಏನಿತ್ತು ಹೇಳಿ, ನಾನು ತುಂಬ ಹ್ಯಾಪಿಯಾಗಿ, ಬ್ಯೂಟಿಫುಲ್ಲಾಗಿ ಮತ್ತು ಸಮೃದ್ಧಿಯಾಗಿ ಇದ್ದೀನಿ ಅಂತ. ಸೊ ಆ ಥರ ನಾನು ತುಂಬ ಹ್ಯಾಪಿ ಅಂದರೆ ತುಂಬ ಸಂತೋಷವಾಗಿ, ತುಂಬ ಸುಂದರವಾಗಿ, ಬ್ಯೂಟಿಫುಲ್ಲಾಗಿ, ಮತ್ತು ಇದು ಅಬಂಡನ್ಸ್ ಅಂದರೆ ಸಮೃದ್ಧಿಯಾಗಿ ಇದ್ದೀನಿ ಅಂತ. ಸೊ ಈ 3 ಅಫರ್ಮೇಷನ್ನ ನೀವು ಹೇಳ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಇದು ವರ್ಕೌಟ್ ಆಗುತ್ತೆ ನಿಮಗೆ. ಸೊ ಇದೆಲ್ಲ ಸೆಲ್ಫ್ ಲವ್ ಇದರಲ್ಲೇ ಬರುತ್ತೆ. 3 ಅಫರ್ಮೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಫರ್ಮೇಷನ್ಸ್ ಆಗಿರುತ್ತೆ. ಸೊ ಇದನ್ನು ನೀವು ನಾನು ಹೇಳಿದ್ನಲ್ಲ, ಒಂದು 21 ಡೇಸ್ ಮಾಡಿ, ಇಲ್ಲ 48 ಡೇಸ್ ಮಾಡಿ, ಇಲ್ಲ ಬೆಸ್ಟ್ ರಿಸಲ್ಟ್ ನಿಮ್ಗೆ ಬೇಕು ಅಂದರೆ 108 ಡೇಸಲ್ಲಿ ಮಾಡಿ, ಅಂದರೆ 108 ದಿನದಲ್ಲಿ ಮಾಡಿಬಿಟ್ರೆ ಸೊ ಆರಾಮಾಗಿ ನಿಮ್ಮದು ಬಾಡಿಲಿರೋ ಸೆಲ್ಸ್ ಎಲ್ಲ ಅದು ತುಂಬ ಆ್ಯಕ್ಟಿವ್ ಆಗುತ್ತೆ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ, ಓಪನೋ ಟೆಕ್ನಿಕಲ್ಲಿ ನಾವು ಹೇಗೆ ನಮ್ಮ ಒಂದು ಇದು ಏನಂತಾರೆ ಮೆಂಟಲಿ ಸ್ಟ್ರೆಸ್ ಏನಿರುತ್ತೆ, ಅಂದರೆ ತುಂಬಾ ಒಂಥರ ಜಾಸ್ತಿ ಓವರ್ ಥಿಂಕಿಂಗ್ ಮಾಡೋದು, ಡಿಪ್ರೆಷನ್ ಆ ಥರದಕ್ಕೆಲ್ಲ ನಾವು ಏನು ಮಾಡ್ಬೋದು ಅಂದರೆ, ಓಪನೋ ಟೆಕ್ನಿಕಲ್ಲಿ ಒಂದು ಮೆಥಡ್ ಇದೆ, ವಾಟರ್ ಥೆರಪಿದೆ, ಅದು ಬರುತ್ತೆ. ಸೊ ನಾನು ಅದೆಲ್ಲ ಹೇಳ್ಕೊಂಬರ್ತೀನಿ. ಸೊ ಅದಕ್ಕೆ ನನ್ನ ವಿಡಿಯೋನ ನೀವು ಫುಲ್ ವಾಚ್ ಮಾಡೋರೇ ಗೊತ್ತಾಗೋದು. ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ಏನು ಗೊತ್ತಾಗಲ್ಲ. ಸೊ ಫುಲ್ ವಿಡಿಯೋನ ವಾಚ್ ಮಾಡಿ. ಸೊ ಈ ಥರ 3 ಅಫರ್ಮೇಷನ್ಸ್ನ ಹೇಳ್ಕೊಂಡು ನೀವು ಮಾಡೋದ್ರಿಂದ ಫುಲ್ ನಿಮ್ಮದು ಬಾಡಿಲಿರೋ ಸೆಲ್ಸ್ ಎಲ್ಲ ಇದೂ ನಿಮಗೆ ವರ್ಕೌಟ್ ಆಗುತ್ತೆ. ಓವರ್ ಥಿಂಕಿಂಗ್ ಅಂತಾರಲ್ಲ, ಸೊ ಓವರ್ ಥಿಂಕಿಂಗ್ ಆಗಿರ್ಬೋದು, ಆಮೇಲೆ ತುಂಬ ಸ್ಯಾಡ್ ಆಗಿರುವಾಗಲೇ ಎಲ್ಲರೂ ಏನು ಗೊತ್ತಾ, ತುಂಬಾ ಅವರೇನೇ ಅಂದ್ಕೊಂಡ್ಬಿಡ್ತಾರೆ, ಅಂದರೆ ತುಂಬ ಬೇಜಾರಾಗಿದ್ದೀವಿ ಅಂತ. ಆ ಥರ ಇರಲ್ಲ ಅದು. ಸೊ ನಮ್ಮ ಒಂದು ನಾವು ಹೇಗೆ ಥಿಂಕ್ ಮಾಡ್ತೀವೋ ಅದೇ ಮನಸ್ಸಿದ್ದರೆ ಮಾರ್ಗ ಅಂತ ನಾನೇನು ಲಾಸ್ಟ್ ಇದರಲ್ಲಿ ಹೇಳಿದ್ನಲ್ಲ, ಸೊ ಆ ಥರ. ಸೊ ನಾವು ಆ್ಯಕ್ಟಿವ್ ಆಗಿದ್ದರೆ ಸೊ ಎಲ್ಲ ಬಾಡಿಲಿರೋ ಸೆಲ್ಸ್ ಆ್ಯಕ್ಟಿವ್ ಆಗುತ್ತೆ. ಸೊ ನೀರಲ್ಲಿ ಜೀವ ತತ್ವ ಇರೋದ್ರಿಂದ, ಅಂದರೆ ನೀರಲ್ಲಿ ಒಂದು ಶಕ್ತಿ ಇರುತ್ತೆ, ಓಕೆನಾ, ಎನರ್ಜಿ ಪಾಸ್ ಆಗುತ್ತೆ ಅದು. ಸೊ ಅದನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಬಾಡಿಲಿರೋ ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಆಗುತ್ತೆ. ಸೊ ನಾವು ಏನು ಅಫರ್ಮೇಷನ್ನ ಹೇಳ್ಬಿಟ್ಟು ಕುಡಿತೀವಲ್ವ ನೀರಲ್ಲಿ, ಸೊ ಅದು ಜಲತತ್ವ ಅಂತಾರೆ. ಅದರದ್ದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹೇಳ್ಕೊಂಬರ್ತೀನಿ ಏನು ಅಂತ. ಸೊ ಆ ಥರ ಮಾಡಿ ನೀವು. ಸೊ ಅದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ತುಂಬ ಆ್ಯಕ್ಟಿವ್ ಆಗಿ ತುಂಬಾ ಒಂಥರ ಇದೆಲ್ಲ ಸೆಲ್ಫ್ ಲವ್ ಬಗ್ಗೆ ಬರುತ್ತೆ. ಅಂದರೆ ತುಂಬ ಚೆನ್ನಾಗಿ ಇದಾಗಿ ಲೈಫಲ್ಲಿ ಸಕ್ಸಸ್ನ ಕಾಣ್ತೀರಾ, ಓಕೆನಾ. ಸೊ ಇದನ್ನು ಮಾಡಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಹೇಳ್ತೀನಿ ಓಪನೋ ಟೆಕ್ನಿಕಲ್ಲಿ ಹೇಗೆ ನಾವು ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೋಬೋದು ಅಂತ. ಅಂದರೆ ಒಂದು ಸ್ವಲ್ಪ ತುಂಬ ಯೋಚನೆ ಮಾಡಿ ಒಂಥರ ಅವರೇ ಅಂದ್ಕೊಂಬಿಟ್ಟಿರ್ತಾರೆ ಡಿಪ್ರೆಷನ್ ಥರ ಅಂತ. ಸೊ ಅದೇನು ಇರಲ್ಲ, ಅದೆಲ್ಲ ಟ್ಯಾಬ್ಲೆಟ್ಸ್ ಇಲ್ಲದೇನೂ ಹೀಲ್ ಮಾಡ್ಬೋದು ಅದೆಲ್ಲ. ಅಂದರೆ ಏನು ಗೊತ್ತಾ, ನಮ್ಮ ಮನಸ್ಸಿನಲ್ಲೇ ನಾವು ಒಂದು ಸುತ್ತಾಕೊಂಬಿಟ್ಟಿರ್ತೀವಿ. ಸೊ ಅದನ್ನು ಬಿಡಿಸ್ಕೊಂಬರ್ಬೇಕು ನಾವು. ಆ ಒಂದು ಎಳೆಯಾಗಿ ಸುರುಳಿ ಥರ ಸುತ್ತಿರೋದನ್ನು ಬಿಡಿಸ್ಕೊಂಬರ್ಬೇಕು. ಸೊ ಅದರದ್ದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ ಹೇಗೆಲ್ಲ ಮಾಡ್ಬೋದು ಅಂತ. ಸೊ ಆದಷ್ಟು ನೀವು ಟೈಮ್ ಸಿಕ್ಕಿದಾಗೆಲ್ಲ, ನಾನು ನಿಮ್ಗೆ ಹೇಳಿದ್ನಲ್ಲ, ಹುಡುಗರಾದರೆ ಓಂ ನಮಃ ಶಿವಾಯ ಅಂತ ಮಾಡಿ. ಓಂ ನಮಃ ಶಿವಾಯದಲ್ಲಿ ಎಷ್ಟು ಒಳ್ಳೆಯದು ಅಂದರೆ, ನಿಮ್ಮದು ಅದೇ ಮೆಡಿಟೇಷನ್ ಥರ ಅದು. ಓಂ ನಮಃ ಶಿವಾಯ ಹೇಳ್ಕೊಂಡ್ರೇ ಸಾಕು, ನಿಮ್ಮದು ಏನು ಸ್ಟ್ರೆಸ್ ಇರುತ್ತೋ ಎಲ್ಲ ಹೊರಟೋಗ್ಬಿಡುತ್ತೆ, ತುಂಬಾ ಆ್ಯಕ್ಟಿವ್ ಆಗಿರ್ತೀರ. ಸೊ ಅದನ್ನು ಮಾಡಿ ಮತ್ತು ಇದು ನೀರ್ದು ಮಾಡೋದ್ರಿಂದ ನಿಮಗೆ ತುಂಬಾ ನಿಜವಾಗ್ಲೂ ನೀವೇ ಹೇಳ್ತೀರಾ ಬೇಕಾದ್ರೆ ಇದು ಮಾಡೋದ್ರಿಂದ. ಸೊ ಅಷ್ಟೇ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇದು. ನಾನು ಅಷ್ಟೇ ನೋಡಿ, ವಾಟರ್ದು ಥೆರಪಿ ಎಲ್ಲ ಮಾಡಿದ್ಮೇಲೆ ಒಂದು ಸ್ವಲ್ಪ ನನಗೆ ಅದು ನಾನು ಹೇಳಿದ್ನಲ್ಲ, ಚಿನ್ನದ ಓಲೆ ತಗೋಬೇಕು ಆ ಥರ ಒಂದೊಂದೇ ಮಾಡಿಕೊಂಡು ಗೋಲ್ಡ್ದೆಲ್ಲ ತೊಗೊಳಕ್ಕೆ ಸಾಧ್ಯ ಆಯಿತು. ಸೊ ಆ ಥರ ಎಲ್ಲ ನಮಗೇನು ನಾವು ಅಂದ್ಕೊಂಡಿರ್ತೇವೋ ಅದು ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.